ನಮಸ್ಕಾರ, ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾನು ಟಾಟಾ ಕನ್ಸ್ಯೂಮರ್ ಸ್ಟಾಕ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಅಂಡ್ ಆಲ್ಸೋ ಲಾಸ್ಟ್ ಟೈಮ್ ಅನಾಲಿಸಿಸ್ ಕೊಟ್ಟಿದ್ದೆ ಅಲ್ವಾ, ಟಾಟಾ ಮೋಟಾರ್ಸ್, ಟಾಟಾ ಕೆಮಿಕಲ್ಸ್ ಅಂಡ್ ಟಾಟಾ ಸ್ಟೀಲ್. ಸೊ ಅದ್ರ ಬಗ್ಗೆನೂ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಬಿ ಶೇರಿಂಗ್ ದಿ ಸ್ಕ್ರೀನ್. ಸೊ ಟೈಮ್ ಫ್ರೇಮ್ ತಗೊಂಡಿರೋದು 4 hours. ಏನಪ್ಪಾ ಅನಾಲಿಸಿಸ್, ಸ್ಟಾಕ್ ನೇಮ್ ನೋಡಿ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತ ಬರುತ್ತೆ. ಸೊ ಏನಪ್ಪಾ ಅನಾಲಿಸಿಸ್ ಅಂತಂದ್ರೆ, ಇಲ್ಲೊಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ನಾವು ಯಾವ ತರ ಆಕ್ಟ್ ಆಗ್ತಿದೆ, ಇದು ಸಪೋರ್ಟ್ ತರ ಆಕ್ಟ್ ಆಗ್ತಿದೆ ನೋಡಿ. 1 2 3 ಇಲ್ಲಂತೂ ಸುಮಾರು ಸತಿ ಸಪೋರ್ಟ್ ತರ ಆಕ್ಟ್ ಆಗ್ತಿದೆ. ಸೊ ಇದು ಏನಾಗುತ್ತೆ, ಸೊ ಇಷ್ಟು ಟೈಮ್ ಸಪೋರ್ಟ್ ತಗೊಂಡಿದೆ ಅಲ್ವಾ. ಸೊ ಅಕಸ್ಮಾತ್ ಇದೇನಾದ್ರ ಇಲ್ಲಿ ಬ್ರೇಕ್ಔಟ್ ಆಯ್ತು ಅಂತಂದ್ರೆ, ಸೊ ಮತ್ತೆ ಅಪ್ ಟ್ರೆಂಡ್ ಮೂವ್ಮೆಂಟ್ ಕಂಟಿನ್ಯೂ ಆಗುತ್ತೆ. ಇಲ್ಲ ಇಲ್ಲಿ ಕೆಳಗೆ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ಟಾರ್ಗೆಟ್ ಅಪ್ ಟು, ಫಸ್ಟ್ ಟಾರ್ಗೆಟ್ 1020 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 960 ಇರುತ್ತೆ. ಸೊ ಮೂರನೇ ಟಾರ್ಗೆಟ್ ಇಲ್ಲಿ 900 ಬರುತ್ತೆ. ಸ್ಟಾಪ್ ಲಾಸ್ ಎಷ್ಟಿರುತ್ತೆ, ಸೊ ಹೈಯೆಸ್ಟ್ ಆಫ್ ದಿಸ್ ಒನ್ ಅಂದ್ರೆ 1177 ಇರುತ್ತೆ. ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಕವರ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇದು ಬೈ ತಗೊಳಕ್ ಆಗಲ್ಲ ಟಾಟಾ ಮೋಟಾರ್ಸ್. ಏನಕ್ಕೆ ಅಂತಂದ್ರೆ ಸೆಲ್ಲರ್ಸ್ ವಾಲ್ಯೂಮ್ ಜಾಸ್ತಿ ಇದೆ. ಈ ಒಂದು ಇಲ್ಲಿ ಬ್ರೇಕ್ಔಟ್ ಆದಾಗಿದೆ ಅಂದ್ರೆ ಎಲ್ಲಾ ಕಂಡೀಷನ್ಸ್ ಫುಲ್ಫಿಲ್ ಆಗಿದೆ ನೋಡಿ. ಅಪ್ ಟ್ರೆಂಡ್ ಮೂವ್ಮೆಂಟ್ ಇದೆ ಅಲ್ವಾ, ಮೂವಿಂಗ್ ಆವರೇಜ್ ಸೀಕ್ವೆನ್ಸ್ ಅಪ್ ಟ್ರೆಂಡ್ ಮೂವ್ಮೆಂಟ್ ಇದೆ. ಬಟ್ ಸ್ಟಿಲ್ ಬ್ರೇಕ್ಔಟ್ ಆಗಿದೆ, ಅಪ್ ಟ್ರೆಂಡ್ ಮೂವ್ಮೆಂಟ್ ಬ್ರೇಕ್ಔಟ್ ಆಗಿದೆ. ಆದ್ರೂ ನಾನು ತಿಳಿಸಿದ್ದೆ ಇದು ಬೈ ತಗೊಳಕ್ಕೆ ಸೂಕ್ತ ಅಲ್ಲ. ಏನಕ್ಕೆ ಅಂತಂದ್ರೆ ಸೆಲ್ಲರ್ ವಾಲ್ಯೂಮ್ ಜಾಸ್ತಿ ಇದೆ. ಇನ್ ಕೇಸ್ ಇಲ್ಲೇನಾದ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಐ ಗೋ ಫಾರ್ ಎ ಸೆಲ್. ಅಂಡ್ ಟಾರ್ಗೆಟ್ ಕೊಟ್ಟಿದ್ದು 960 ಎಷ್ಟೋ ಕೊಟ್ಟಿದ್ದೆ ಅಂತ ಅನ್ಸುತ್ತೆ. ಸೊ ಅದು ಟಾರ್ಗೆಟ್ ರೀಚ್ ಆಗಿದೆ. ಸೊ ದಿಸ್ ಇಸ್ ದಿ ಅನಾಲಿಸಿಸ್ ಆಫ್ ಟಾಟಾ ಮೋಟಾರ್ಸ್. ನೆಕ್ಸ್ಟ್ ಟಾಟಾ ಸ್ಟೀಲ್ ತಗೊಳ್ತೀನಿ. ಸೊ ಇದು ಟಾಟಾ ಸ್ಟೀಲ್. ಸೊ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, 1 ಟೈಮ್ 2 ಟೈಮ್ 3 ಟೈಮ್ ರಿಜೆಕ್ಟ್ ಆಗಿದೆ. ಸೊ ಇಲ್ಲಿ ಈ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತಲ್ವಾ, ಅದ್ರ ಕೆಳಗೆ ನಾವು ಸೆಲ್ ತಗೋಬಹುದು. ಸೊ ವಾಟ್ ಈಸ್ ದಿ ಟಾರ್ಗೆಟ್ ಅಂತಂದ್ರೆ 156 ಅಂತ ಹೇಳಿದೆ, ಬಟ್ 158 ವರ್ಗೂ ರೀಚ್ ಆಗಿದೆ. ಆದ್ರೆ ನಾವು ಹೇಗೆ ಪ್ರಾಫಿಟ್ ಬುಕ್ ಮಾಡಬೇಕು ಅಂತೆಲ್ಲ ನಾನು ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು 50% ಅಷ್ಟು ಟಾರ್ಗೆಟ್ ಬಂತು ಅಂತಂದ್ರೆ ಟ್ರಯಲ್ ಮಾಡ್ಕೋಬೇಕು. ಸ್ಟಾಪ್ ಲಾಸ್ ಇಲ್ಲಿಂದ ಇಲ್ಲಿಗೆ ಟ್ರಯಲ್ ಮಾಡಬೇಕು. ನೆಕ್ಸ್ಟ್ 75% ಅಷ್ಟು ಹೋದಾಗ ನಾವು ಸ್ಟಾಪ್ ಲಾಸ್ 50%ಗೆ ಟ್ರಯಲ್ ಮಾಡ್ಕೋಬೇಕು. ಸೊ ಅವಾಗ ರಿವರ್ಸ್ ಆದ್ರೂ ನಮ್ಗೆ ವಿ ಆರ್ ಇನ್ ಎ ಪ್ರಾಫಿಟ್ ಝೋನ್. ಅಂದ್ರೆ 50% ಆದ್ರೂ ನಮ್ಗೆ ಪ್ರಾಫಿಟ್ ಬಂದಿರುತ್ತೆ. ಸೊ ಲೂಸಿಂಗ್ ಟ್ರೇಡ್ ಕೂಡ ನಾವು ವಿನ್ನಿಂಗ್ ಟ್ರೇಡ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಅನಾಲಿಸಿಸ್ ಆಫ್ ಟಾಟಾ ಸ್ಟೀಲ್. ನೆಕ್ಸ್ಟ್ ಟಾಟಾ ಕೆಮಿಕಲ್ಸ್. ಸೊ ಇದು ಚಾರ್ಟ್ ಟಾಟಾ ಕೆಮಿಕಲ್ಸ್. ಸೊ ಇದು ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಒಂದು 3 to 4 ಟೈಮ್ಸ್ ಆಕ್ಚುಲಿ ರೆಸಿಸ್ಟ್ ಆಗಿ ಬಂದಿದೆ. ಸೊ ಇಲ್ಲಿ ನಾನು ಟ್ರೇಡ್ ತೊಳಕ್ ಹೇಳಿದೆ. ಸೊ ಬಿಲೋ ವಾಟ್ ಎವರ್ ದಿ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಅಲ್ಲ, ಸೊ ಸ್ಟಾಪ್ ಲಾಸ್ ತುಂಬಾ ಕಮ್ಮಿ ಇದೆ. ಸೊ ಟಾರ್ಗೆಟ್ 933 ಹೇಳಿದೆ, ಬಟ್ ಅಪ್ ಟು 1058 ವರ್ಗೂ ಹೋಗಿದೆ. ಸೊ 1144 ಇಂದ ಆಲ್ಮೋಸ್ಟ್ 80 to 90 ಪಾಯಿಂಟ್ಸ್ ಸಿಕ್ಕಿದೆ ನಮ್ಗೆ. ಮತ್ತೆ ಇಲ್ಲಿ ನೋಡಿ, ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಇದೆ ಅಲ್ವಾ, ರೆಸಿಸ್ಟೆನ್ಸ್ ಅರೆ ಮುಂಚೆ ಅದು ಸಪೋರ್ಟ್ ಲೈನ್, ಇವಾಗ ಇಟ್ಸ್ ಆಕ್ಟಿಂಗ್ ಆಸ್ ಎ ರೆಸಿಸ್ಟೆನ್ಸ್ ಲೈನ್. ಸೊ ಇಲ್ಲಿ ಮತ್ತೆ ರಿಜೆಕ್ಟ್ ಆಯ್ತು ಅಂತಂದ್ರೆ ಇಟ್ ವಿಲ್ ಕಮ್ ಟು, ಸೊ ಆವಾಗ ನಾವು 934 ವರ್ಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಇಲ್ಲಿ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಅಪ್ ಟ್ರೆಂಡ್. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ಟಾರ್ಗೆಟ್ ಅಪ್ ಟು 1170. ಸೊ ಇದು ಹಾಗೆ ಆಲ್ಮೋಸ್ಟ್ 50% ಅಷ್ಟು, ಮೋರ್ ದೆನ್ 50, ಆಲ್ಮೋಸ್ಟ್ 60-70% ಅಷ್ಟು ಟಾರ್ಗೆಟ್ ರೀಚ್ ಆಗಿದೆ. ಸೊ ನೀವು ಸ್ಟಾಪ್ ಲಾಸ್ನ ಟ್ರಯಲ್ ಮಾಡ್ಕೋಬೇಕು. So you need to keep on trialing the stop loss. So this is all the analysis of Tata Consumers, Tata Motors, Tata Chemicals and Tata Steel.
ಸೊ ನಿಮಗೆಲ್ಲ ಅನಾಲಿಸಿಸ್ ಕಲಿಬೇಕು ಅಂತ ನಿಮಗೆ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ವಿ ಆರ್ ಕಂಡಕ್ಟಿಂಗ್ ದಿ ಆನ್ಲೈನ್ ಕ್ಲಾಸಸ್. ಸೊ ಯು ಕ್ಯಾನ್ ಎನ್ರೋಲ್ ಟು ಅವರ್ ಆನ್ಲೈನ್ ಕ್ಲಾಸಸ್. If these analyses are helping in your trading journey, subscribe to our channel. Thank you.